ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕನ್ನಡದಲ್ಲೂ ಸಹ ಪ್ರೀತಿಯ ಸುಸ್ವಾಗತ. ಬೀಗ್ರೂಟಕ್ಕೆ ಹೋಗಿರುವಂಥದ್ದು ಇದು ಬಂದು ಬುಧವಾರದ ವಿಡಿಯೋ. ಹಾಗೆ ನನ್ನ ಮಗ ಕೊಡಿಸಿರುವಂಥ ಒಂದು ಡ್ರೆಸ್ನ ಇವತ್ತು ಹಾಕಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ನೋಡ್ತಾ ಇದ್ದೀರಿ ಔಟ್ಫಿಟ್ ಹೇಗಿದೆ ನೋಡಿ. ನನ್ನ ಮಗ ಕೊಡಿಸಿರುವಂತಹ ಡ್ರೆಸ್ಸು ಒಂದು ಫ್ಯಾಷನ್ ಶೋ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಮೆರೂನ್ ಕಲರು ನನಗೆ ಫೇವ್ರೇಟು, ಅದಕ್ಕೆ ಗೋಲ್ಡನ್ ದುಪ್ಪಟ್ಟನ ತಗೊಂಡೆ ನಾನು. ಅವನು ಟಾಪ್ ಒಂದು ತೊಗೊಬಂದಿದ್ದ, ದುಪ್ಪಟ್ಟ ಒಂದು ತೊಗೊಂಡೆ. ಹೇಗೆ ಕಾಣಿಸ್ತಾ ಇದೆ ಹೇಳಿ. ಬೀಗ್ರೂಟಕ್ಕೆ ಹೋಗ್ತಾ ಇರುವಂಥದ್ದು. ಇದು ಗುರುವಾರದ ವಿಡಿಯೋ ಅಲ್ಲ, ನಾನ್ ವೆಜ್ಜು ತಿಂದ್ರಾ ಅಂತ ಅಂದ್ಕೋಬೇಡಿ. ಇದು ಬಂದು ಬುಧವಾರ ಬೀಗ್ರೌತಣ ಇದ್ದಿದ್ದು ಬುಧವಾರದ ವಿಡಿಯೋನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರಿಯಾ ಹಾಗೂ ನಾನು ಹೋಗ್ತಾ ಇದ್ದೀವಿ. ಅಮ್ಮ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಮೈಸೂರಿಗೆ ಹೋಗಿದ್ದರು. ತಮ್ಮನ ಹೆಂಡತಿ ಪ್ರಿಯಾ, ನಾನು ಇಬ್ಬರು ಸಹ ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ಸು? ನಿನ್ನೆ ಎಲ್ಲರೂ ಪ್ರೀತಿಯಿಂದ ಕಮೆಂಟ್ ಮಾಡಿದಿರಿ ನೋಡಿ. ಇವತ್ತು ವೇರ್ ಮಾಡಿಕೊಂಡು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಮಗ ತಂದಿರುವಂಥದ್ದು ಬೆಲೆ ಕಟ್ಟಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಊಟ ಎಲ್ಲ ಚೆನ್ನಾಗಿತ್ತಾ? ಊಟ ಎಲ್ಲ ಚೆನ್ನಾಗಿತ್ತಾ? ಸಮಯ ನೀನು ಹೊಂಟೋದೆ. ಸರಿ, ಮನೆ ಹೋಗ್ರು ಬನ್ನಿ, ಹೋಗೋಣ. ಮಂಕಾಗ್ಬಿಟ್ಟೆ. ನಾನಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ. ದೂರ ಇದ್ರೆ ಬೇಡ, ಇನ್ನೇನು ಎದ್ದೇಳ್ತಾರ. ಮೂಳೆ ಚೀಪು ಹಾಕ್ತೀನಿ. ಫ್ರೈ ಫಿಶ್ಶು, ಆಮೇಲೆ ಎಗ್ ರೋಲು, ಆಮ್ಲೆಟು, ಇನ್ನು ಸೌತೆಕಾಯಿ ಕ್ಯಾರೆಟ್ ಸಲಾಡು, ಸ್ವೀಟು, ಸ್ಟೇಜ್ ಮೇಲೆ ಹುಡುಗ ಹುಡುಗಿನ ಮಾತಾಡ್ಸೋಣ ಅಂತ ಬಂದ್ವಿ. ಇವರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಮುಂಚೆ ನಮ್ಮ ಮನೆಯವರು ಹುಣಸೂರು ಶಿಫ್ಟ್ ಆದಾಗ ಮನೇಲಿದ್ವಿ ನೋಡಿ. ಆ ಮನೆಯ ಓನರು ಅಂತ ಹೇಳ್ಬೋದು. ಯಾರು ಬ್ಲೂ ಸ್ಯಾರಿ ಹುಟ್ಟಿರುವಂಥವ್ರು. ಈ ಕಡೆ ಬಂದು ರಿಲೇಟಿವಲ್ಲಿ ನನಗೆ ವಾರ್ಗೀತಿ ಆಗಬೇಕು, ವಾರ್ಗೀತಿ ಮಗಳಾಗಬೇಕು. ಮದುವೆ ಗಂಡಿದಾರಲ್ಲ, ನನಗೆ ಏನು ಮೆರೂನ್ ಸ್ಯಾರಿ ಹುಟ್ಟಿದ್ದಾರೆ ನೋಡಿ. ಇವರು ನಮ್ಮ ಮನೆಯವರ ದೊಡ್ಡಪ್ಪನ ಮಗನ ಹೆಂಡತಿ, ಅಂದರೆ ನಾವು ವಾರಾರ್ಗೀತಿರಾಗ್ತೀವಿ. ಮಾತಾಡ್ತಾ ಇದ್ದಾರೆ, ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಬೇಕು. ಈ ಕಡೆ ಬಂದು ಅವ್ರ ಮಗಳು ಶ್ರುತಿ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ, ಅಂತೂ ಸೂಪರಾಗಿ ನಡೀತು ಅಂತ ಹೇಳಬಹುದು. ಹೋಗೋಣ ಸ್ಟೇಜ್ ಮೇಲೆ ಹೋಗಿ ಹುಡುಗ ಹುಡುಗಿನ, ಹೊಸ ಮದುವೆ ಗಂಡು ಹೆಣ್ಣನ್ನ ಮಾತಾಡ್ಸೋಣ. ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಪ್ರಿಯಾ ಫೋಟೋಗೇನು ಬರಲಿಲ್ಲ, ನೀವು ಹೋಗಿ ಅಂತ ಕಳಿಸಿದ್ಲು. ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಿ ಜೋಡಿ ಹೇಗಿದೆ ಹೇಳಿ. ಹುಡುಗ ಹುಡುಗಿ ಜೋಡಿ ತುಂಬ ಚೆನ್ನಾಗಿತ್ತು. ಮದುವೆ ಊಟ ಮತ್ತು ಬೀಗ್ರೂಟನೂ ಕೂಡ ತುಂಬ ಚೆನ್ನಾಗಿತ್ತು. ಕಮೆಂಟ್ ಮಾಡಿ ಜೋಡಿ ಹೇಗಿದೆ ಅಂತ ಹೇಳಿ. ಸುಮಾರು 1 ಅವರ್ 1.5 ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆ ಕಡೆ ಬಂದ್ವಿ. ಬಂದು ಇವತ್ತು ನಾನ್ ವೆಜ್ ಊಟ ಆಗಿದ್ದರಿಂದ ಬಂದ ತಕ್ಷಣ ನಾನು ಮಾಡಿದ್ದು ಬ್ಲಾಕ್ ಕಾಫಿ ಕುಡಿಯೋಣ ಅಂತ ಹೇಳಿ. ದಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ
ನೋಡಿದ್ರಿ. ಅಂದರೆ ಬೆಳಗ್ಗೆನೇ ವಿಡಿಯೋ ಶುರು ಮಾಡಿದ್ದೆ. ಒಂದು ಫಂಕ್ಷನ್ಗೆ ಹೋಗಿ ಬಂದೆ. ನಿನ್ನೆ ಹೇಳಿದ್ದೆ, ತೋರಿಸಿದ್ದೆ. ಈ ಡ್ರೆಸ್ಸು ನನ್ನ ಮಗ ಅಮೋಘು ತಗೊಬಂದಿರೋದು. ಎಲ್ಲರೂ ತುಂಬ ಖುಷಿಪಟ್ಟರು. ನನ್ನ ತಮ್ಮನ ಹೆಂಡತಿ ಅಂತೂ ಪ್ರಿಯಾ, ಅಕ್ಕ ನೀವು ಕೂಡ ಸೆಲೆಕ್ಷನ್ ಮಾಡಲ್ಲ, ಹಂಗೆ ಸೆಲೆಕ್ಷನ್ ಮಾಡ್ಕೊಂಬಂದಿದ್ದಾನೆ ಅಮೋಘು ಅಂತ ಹೇಳಿದ್ಲು. ಎಲ್ಲರೂ ಖುಷಿಪಟ್ಟರು. ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಕಳ್ಕೊಂಡಿದ್ದೀವಿ ಅಂದಾಗ ಭಗವಂತ ಯಾವುದೋ ಒಂದು ರೂಪದಲ್ಲಿ, ಒಂದು ಧರ್ಮದ ಹಾದಿಲಿ ನಮಗೆ ಸಮಾಧಾನ ಪಡ್ಸೋಕ್ಕೆ ನೋಡ್ತಾರಂತೆ. ನಮ್ಮ ಆತ್ಮ ಶುದ್ಧವಾಗಿದ್ದರೆ. ಅದು ಸತ್ಯ ಇರಬಹುದು. ನಾನು ಒಂದೇ ಕೇಳ್ಕೊಳ್ಳೋದು, ಆಗದೇ ಇರೋರು ಇರಬಹುದು, ಹಿತಶತ್ರುಗಳು ಇರಬಹುದು, ಹೀಗೆ ಆಗಲಿ ಅನ್ನೋರು ಇರಬಹುದು. ಅವರೆಲ್ಲರ ಮಧ್ಯ ನನ್ನ ಮಕ್ಕಳಿಗೆ ಭಗವಂತ ಆಯಸ್ಸು ಆರೋಗ್ಯ ಎರಡನ್ನ ಕೊಡಲಿ. ಎಲ್ಲನೂ ಆಮೇಲೆ ತಂತಾನೆ ಬ್ರಹ್ಮಾಂಡ ಅವ್ರಿಗೆ ಕೊಡುತ್ತೆ ಅಂತ ನನಗೆ ಗೊತ್ತಿದೆ. ಇವತ್ತು ಬೀಗ್ರೂಟ, ಆ ಬೀಗ್ರೂಟ ಮುಗಿಸ್ಕೊಂಡು ಬಂದೆ. ನೋಡ್ತಾ ಇದ್ದೀರಿ, ಇದು ಬ್ಲ್ಯಾಕ್ ಕಾಫಿ. ಯಾವುದೇ ಊಟ ಹೆವಿ ಆದಾಗ ಈ ಥರ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಬೇಗ ಡೈಜೆಷನು ಕೂಡ ಆಗುತ್ತೆ, ಸ್ವಲ್ಪ ಆರಾಮಂತ ಕೂಡ ಅನಿಸುತ್ತೆ. ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಗ್ರೀನ್ ಟೀ ಕುಡಿಬಹುದು. ನನಗೆ ಬ್ಲ್ಯಾಕ್ ಕಾಫಿ ತುಂಬ ಫೇವ್ರೇಟು. ಮತ್ತು ಗ್ಯಾಸ್ಟ್ರಿಕ್, ನನಗೆ ಗ್ರೀನ್ ಟೀ ಕುಡಿದ್ರೆ ಪಿತ್ತ ಟೈಪ್ ಆಗುತ್ತೆ, ಆದರೆ ಬ್ಲ್ಯಾಕ್ ಕಾಫಿ ನನಗೆ ಆಗೋದಿಲ್ಲ. ಸ್ಕಿನ್ನಿನ ಆರೈಕೆಗೂ ಕೂಡ ಬ್ಲ್ಯಾಕ್ ಕಾಫಿ ಒಂದು ಒಳ್ಳೆಯ ಒಂದು ಪಾನೀಯ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಿ, ಬಿಸಿ 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 ಇದೆ, ಕುಡಿತೀನಿ. ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಬ್ಬರು ಮಕ್ಕಳು ಅಷ್ಟೇ, ನನಗೆ 2 ಕಣ್ಣು, 2 ತುಂಬ ಪರಿಶುದ್ಧವಾದ ಆತ್ಮ ಇಟ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ. ಕೆಲವು ಮಕ್ಕಳು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಗೊತ್ತಾಗುತ್ತಲ್ವ. ಆಮೇಲೆ ನೀವು ಹೇಳ್ಬೋದು, ಎತ್ತವ್ರಿಗೆ ಹೆಗ್ಣಾನು ಮುದ್ದು ಅಂತ ಹೇಳಿ. ಅದು ಸಹಜ. ಎತ್ತ ತಂದೆ ತಾಯಿಗೆ ಆ ಮಗು ಅಂಗವಿಕಲ ಆಗಲಿ, ಸ್ಫುರದ್ರೂಪ್ತಿ ಆಗಲಿ ಒಂದೇ ಥರ ಅನಿಸುತ್ತಲ್ವ. ಹೌದು, ಅದು ನಿಜ, ಅದನ್ನು ಒಪ್ಕೊಳ್ತೀನಿ ನಾನು ಸಹ. ಆದರೆ ಕೆಲವು ಮಕ್ಕಳು ಅವರ ನಡವಳಿಕೆ, ಅವರ ಆ್ಯಟಿಟ್ಯೂಡ್ ಗೊತ್ತಾಗುತ್ತೆ. ಇಲ್ಲ, ಮುಂದೆ ಇವರು ಚೆನ್ನಾಗಿ ಬದುಕ್ತಾರೆ, ಇವರಲ್ಲಿ ಏನೋ ಒಂದು ಒಳ್ಳೆಯ ಗುಣ ಇದೆ ಅಂತ ಹೇಳಿ ಮೊದಲು ಗುರ್ತಿಸೋದೆ ತಾಯಿ. ಏನಂತೀರಿ ನೀವು? ಕಮೆಂಟನ್ನು ಮಾಡಿ. ಬದುಕು ಹಸನಾಗಿರಲಿ ಅಂತ ಹೇಳಿ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಬ್ಲೆಸ್ಸಿಂಗ್ ನನ್ನ ಮಕ್ಕಳ ಮೇಲೆ ಇರಲಿ. ನೀವೆಲ್ಲರೂ ಕೂಡ ಶುಭ ಹಾರೈಸಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಬಿಸಿ 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 ಇದೆ. ಇವತ್ತು ಬೆಲ್ಲ ಕೂಡ ಹಾಕ್ಕೊಂಡಿಲ್ಲ ನಾನು, ಯಾಕೆಂದರೆ ಸ್ವಲ್ಪ ಮಧ್ಯಾಹ್ನ ಊಟ ರೈಸ್ ತಿಂದಿದ್ದೀನಿ. ಈಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ನಾನು. ನೈಟು ಓಟ್ಸು, ಬೆಳಗ್ಗೆ ನಾನು ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿ ತೊಗೊಂಡಿದ್ದೀನಿ. ಸಾಯಂಕಾಲ ಓಟ್ಸಲ್ಲಿ ನಾನು ಒಂದು ದೋಸೆ ಥರ ಹಾಕ್ಕೊಳ್ತೀನಿ. ಅಷ್ಟು ಸಾಕಾಗಬಹುದು ಇವತ್ತು. ಹೆವಿ ಊಟ ಅಂದರೆ ನಾನ್ ವೆಜ್ಜು ಅಂತ ಏನು ಹೆವಿ ತಿಂದಿಲ್ಲ. ಸಾಧಾರಣವಾಗಿ ಸಿಂಪಲ್ಲಾಗಿ ನಾನು ಯಾವಾಗಲೂ ಕೂಡ ಸ್ವಲ್ಪ ಸಿಂಪಲ್ಲಾಗೆ ತೊಗೊಳ್ತೀನಿ, ತುಂಬ ಹೆವಿ ತೊಗೊಳ್ಳಲ್ಲ ನಾನು. ಆದರೂ ಕೂಡ ಸ್ವಲ್ಪ ಫ್ಯಾಟ್ ಇರುವಂಥದ್ದು ಇಷ್ಟೇ ತಿಂದರೂ ಸಹ ಅದು ಹೆವಿ ಅಂತ ಕೂಡ ಅನಿಸುತ್ತಲ್ವ. ಆದ್ದರಿಂದ ಈ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಕೆಳಗಡೆ ಡ್ರೆಸ್ ಲಿಂಕ್ ಒಳಗೆ ಸಹ ಕೊಡ್ತೀನಿ, ನೋಡಿ. ಬೇಕಾದವರು ಲಿಂಕನ್ನು ಓಪನ್ ಮಾಡಿ ನೀವು ಪರ್ಚೇಸ್ ಮಾಡಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನೀವೇ ಹೇಳಬಹುದು. ಆ ಡ್ರೆಸ್ ಲಿಂಕು ಕೂಡ ನೋಡಿ. ನೀವು ಒಂದು ಸಲ ಡ್ರೆಸ್ಗಳನ್ನ ಓಪನ್ ಮಾಡಿ ನೋಡಿ, ನೀವೇ ಹೇಳ್ತೀರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನಾನು ಲಿಂಕ್ಗಳನ್ನ ಹಾಕಿರ್ತೀನಿ, ಆಯಿತಾ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಏನನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮೆಲ್ಲರ ಲೈಕ್ಗಳಿದೆಯಲ್ಲ, ಅದು ನನಗೆ ಒಂದು ಸ್ಫೂರ್ತಿ ಅಂತ ಹೇಳ್ತೀನಿ, ಆಯಿತಾ. ಬರಲಾ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ, ಬಾಯ್.